ಇನ್ನೊಮ್ಮೆ ಕೇಳ್ರಿ ಸರ ಪ್ರಶ್ನೆ. ಅಲ್ಲ ನಿನ್ನ ವಿಷಯದೊಳಗ ಪ್ರೀತಿ ಒಳಗೆ ಹುಡುಗಿಯಾರ ಕೈ ಕೊಡ್ತಾರ ಅನ್ನೋ ಸತ್ಯನ ಅಂತ ಕೇಳತ್ತೀನಿ ಸರ. ಹುಡುಗಿಯಾರ ಕೈ ಕೊಟ್ಟಿರ್ಲಿಕ್ಕಂದ್ರೆ ನಾವ್ಯಾಕೆ ಒಂದು 90 ಬಡ್ದಕ್ರಿಂದ 20,000 ಹಾಡ ಬರಿತಿದ್ದೀವಿ ರೀ. ಈ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳು? ಹೌದು. ಈ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ. ಆಹಾ. ಈ ಹುಡುಗರು ಜೀವನದಾಗ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ. ಬರ್ಲಿ ದೂರದ ಚಪ್ಪಾಳೆ. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ಡಿಸ್ಪ್ಲೇ ಹಾಳಾಕೈತಿ. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತಿ ಅಂತ. ಆಹಾ. ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗಿಯರ ಕೈಯಾಗ ಕೊಟ್ರ ನಮ್ಮಂತ 20 ಹುಡುಗರ ಜೀವನ ಹಾಳಾಕೈತಿ ಅಂತ. ಓಕೆ, ನಮ್ಮ ಮಹಿಳೆಯರನ್ನ ಅವಾಗ ವೇದಿಕೆ ಮ್ಯಾಗ ಹೇಳ್ತಿರ್ತಾನ, ಒಂದು ಹುಡುಗಿ ಬೆನ್ನ ಹತ್ತದ್ರ ಬದಲ 1 ಎಕರೆ ಹೊಲದಿಂದ ಬೆನ್ನ ಹತ್ತಬೇಕಂತ ಸರ್. 1 ವರ್ಷದಾಗ ಭೂಮಿ ತಾಯಿ ಹೊಲದಂದ 10 ಹುಡುಗಿಯಾರ ಹೊಳ್ಳಿ ನಮ್ಮ ಹಿಂದೆ ಬೆನ್ನ ಹತ್ತಾರ. ಶಬಾಷ್, ಬರ್ಲಿ ಜೋರಾದ ಚಪ್ಪಾಳೆ. ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ. ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳ್ತೇವೆ. ಯಾರು ಜೋರಾಗಿ ಚಪ್ಪಾಳೆ ಹೊಡಿತಾರ ಆ, ಅವ್ರಿಗೆ 1 ತೊಲಿ ಬಂಗಾರ ಕೊಡ್ತೀನಿ ಅಂತ ಕಮಿಟಿಯವ್ರು ಹೇಳ್ಯಾರ. ಬಂಗಾರ ಬನ್ನಿ ಹಬ್ಬದಾಗ ಬಾ ನೀ ಕೊಡ. ಅಲ್ಲಿ ನಮ್ಮ ಅಕ್ಕ ನೋಡ್ರಿ ಮೊದಲು ಹೊಡಿತಾಳ. ಹಾಕ್ಬಿಡಿಗೆ ಅಲ್ಲಿ ಏನನ್ನ ಪಟ್ಟಣ ಶೆಟ್ಟಿ ಸಾಹೇಬ್ರು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಯಾರು ಚಪ್ಪಾಳೆ ಹೊಡೆದಿರಿ ಹಾ ಹಾ ಆ ಬಸವಣ್ಣ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡ್ಲಿ. ಹೌದು. ಯಾರು ಚಪ್ಪಾಳೆ ಹೊಡಿಲಾರ್ದ ಸುಮ್ಮ ಕೂತಿರಿ ಹಾ ಆ ಬಸವಣ್ಣ ಹಾ ಲಗುನ ನಿಮ್ಮನ್ನ. ಏ ಏನೋ ನಂಗ್ಯಾಕೆ ಮಾತಾಡ್ತಿ? ಅಲ್ರಿ ಚಪ್ಪಾಳೆ ಹೊಡಿ ಅಂತ ಶಕ್ತಿ ಕೊಡ್ಲಿ ಅಂತ ನಾ ಹೋಗಿ ಕೇಳ್ಕೊಂಬರ್ತೀನಿ. ಹಂಗಾರೆ ಹೇಳು, ನಾ ಬಾಯಿಗೆ ತರಿಸಿದ್ದಿಲ್ಲ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಗೆಳತಿ ಹೇಳಿದ್ದಳು, ಯಾವುದೇ ಕಾರಣಕ್ಕೂ ನೀ ನನಗೆ ಕೈ ಕೊಡಬೇಡ ಎಂದು. ಅವಳು ನೀರಲ್ಲಿ ಮುಳುಗಿ ಸಾಯುತ್ತಿದ್ದರೂ ನಾ ಅವಳಿಗೆ ಕೈ ಕೊಡಲೇ ಇಲ್ಲ. ಮದುವೆಯಲ್ಲಿ ಹಿರಿಯರು ಹೇಳಿದ್ದರು, ಯಾವುದೇ ಕಾರಣಕ್ಕೂ ನೀ ಇವಳ ಕೈ ಬಿಡಬೇಡ ಎಂದು. ಮರೆತು ಬಿಟ್ಟಿದ್ದೆ, ಥಟ್ಟನೆ ನೆನಪಾಯಿತು. ಅವಳು ಕರೆಂಟ್ ಹಿಡಿದು ಸಾಯುವಾಗ ಹೋಗಿ ಅವಳ ಕೈ ಹಿಡದೆ. ಓಕೆ, ಈಗ ಮುಂದಿನ ಗೀತೆ ಕೇಳಿ. ಮುದ್ದಿನ ಹುಡುಗಿನ ನಮ್ಮ ಪ್ರೀತಿ ಬಡದನೋ ನಾ ನಂಬಿದ ಗೆಳೆಯನ ಕುಡದ ಸಾಯತು ನನ ಕುಡದ ಸಾಯತು ನನ ನೀನು ಇಲ್ಲ ಗೆಳೆಯ ಇಲ್ಲ ಒಂಟಿಯಾಗಿ ನಾ ಉಳಿದು ಮರಿಲೆಂಗೋ ಗೆಳೆಯ ಇದ್ದುರ. 500 ರೂಪಾಯಿ ಫೋನ್ ಪೇ, ಅದು ಫೋನ್ ಪೇ 2 ಫೋನ್ ಪೇ ಅದಾವು. ಇದು ಎಲ್ಲ ಈ ಅಣ್ಣ ಜಾಸ್ತಿ ಫೋನ್ ಪೇ ಮಾಡ್ಬಿಡ್ರಿ, ಟ್ಯಾಕ್ಸ್ ಬೀಳುತ್ತೆ. ನನ್ನ ಪರವಾಗಿ ಈ ಎಲ್ಲ ಕಲಾವಿದರಿಗೆ ಓಕೆ, ಈಗ ಗುರುಗಳು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಶಿವಾನಿ ಪಟ್ಟಣ ಶೆಟ್ಟಿ ಸಾಹೇಬ್ರು ಗುರುಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಲಾಸ್ಟ್ ಅಪೇಕ್ಷೆ ಮೇರೆಗೆ ನಾ ಡ್ರೈವರ್ ಇತ್ತು ಅವ್ರದ್ದು. ಆಕ್ಚುಲಿ ಅದನ್ನ ಹಾಡಬೇಕಾಗಿತ್ತು, ಅದು ಹಿರಿಯರ ಒಂದು ಬದಲಾವಣೆಗೋಸ್ಕರ ಆಯ್ತು. ಇರ್ಲಿ, ಈಗ ನಾ ಡ್ರೈವರ್ ಗೀತೆ, ಕೊನೆಯ ಗೀತೆ. ಓಕೆ, ಪ್ಲೀಟ್ ಎಂಜಾಯ್ ಬ್ರದರ್ಸ್. ನಾ ಈಕೋ ಇಟ್ಟಾರತು ಮಾಡಿದ್ದೆ ನಾನು. ಇಲ್ಲ ಸರ್, ಕ್ಯಾಸೆಟ್ ಗೀಚು ಬಿದ್ದೈತಲ್ರಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ಅಪೇಕ್ಷೆ ಮೇರೆಗೆ ಗೀತೆಯನ್ನು ಹಾಡಲಾಯಿತು. ಕಾರ್ಯಕ್ರಮದ ನಾವು ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಭಾಳ ಪ್ರೋತ್ಸಾಹ ನೀಡಿದಿರಿ. ಕಮಿಟಿಯ ಸರ್ವರಿಗೂ ಧನ್ಯವಾದಗಳು. ಹಾಗೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಂಗ ನಮ್ಮ ಬಸವನ ಬಾಗೇವಾಡಿಯ ತಹಸೀಲ್ದಾರ್ ಸಾಹೇಬ್ರು, ನಮ್ಮ ಬಸವ ಸರ್ ಹಿರೇಮಠ ಅವರು, ಮಹಾಮನಿಯವರು, ಮಹಾಮನಿ ಪೊಲೀಸರವರು. ಓಕೆ, ಈ ಕಲಾವಿದನಿಗೆ ಕಲಾ ಕಾಣಿಕೆ ಕೊಟ್ಟರನ್ನ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚಿರಋಣಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಸವನ ಬಾಗೇವಾಡಿಯ ತಹಸೀಲ್ದಾರ್ ಸಾಹೇಬರು YS ಉಮನ್ ಕಟ್ಟಿ ಸರ್ ಅವರು ಕೂಡ 1,000 ರೂಪಾಯಿ ಕಾಣಿಕೆಯನ್ನ ತಮಗಾಗಿ ನೀಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳನ್ನ ಅರ್ಪಣೆಯನ್ನ ಮಾಡ್ತಾ ಈ ಸಂದರ್ಭದೊಳಗ ತೃಪ್ತಿ ಧಾರವಾಡ ಅಂಡ್ ಪ್ರಿಯಾಂಕಾ ಅವರು ಈಗ ಸೊಗಸಾದಂತ ಒಂದು ಡೊಳ್ಳಿನ ಪದವನ್ನು ತೆಗೆದುಕೊಂಡು ಬರ್ತಾರೆ. ಈಗ ಸೂಪರ್, ಐ ಕಾಂಟ್ ಬಿಲೀವ್ ದಿಸ್. ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರು ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ. ಯಾರ್ಯವ? ಗಿಡ್ಡಗಿನಿ ಖ್ಯಾತಿಯ ಇನ್ನೊಂದೆರಡು ಹಾಡುಗಳು ಕೊನೆಗೆ. ಓಕೆ ಸರ್. ಸಮಯದ ಅಭಾವ. ಕಮಿಟಿಯ ಒಂದು ಅಪೇಕ್ಷೆ ಮೇರೆಗೆ ಇನ್ನೊಂದೆರಡು ಗೀತೆಗಳನ್ನು ನಾವು ಡೆಡಿಕೇಟ್ ಪಡಿಸ್ತಾ ಇದ್ದೇವೆ. ಈಗ ಇಲ್ಲಿವರೆಗೂ ಕನ್ನಡ ಹಾಡುಗಳನ್ನು ಕೇಳಿದ್ರಿ. ಈಗ ಒಂದು ಸೊಗಸಾದ ಹಿಂದಿ ಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದೇವೆ. ಕೇಳಿ. ನಮ್ಮ ಇಬ್ಬರ ಗಾಯಕರ ಕಂಠ ಸೇರಿಲಿ ಸೊಗಸಾದ ಒಂದು ಸೋಬಾನ್ ಗೀತೆ.
ಗಳ ಬರ್ಲಿ ಗಟ್ಟಿಯಾಗಿ. ಈಗ ಮತ್ತೆ ಅದೇ ಜಾನಪದ ಕಲಾವಿದರಿಂದ ಪಂಚಮಿಗೆ ಬಂದಾಕಿ ಎಲ್ಲರೂ ಸೇರ್ಕೊಂಡು. ಓಕೆ ಬರೀ ನಮ್ಮ ಮಾಳು ನಿಪ್ರಾಳ್ ಅವರು, ಪೊರ್ಸುಕೋಲೂರವರು, ಮ್ಯೂಸಿಕ್ ಮೈಲಾರ್ ಅವರು, ಗೋಪಾಲ್ ಇಂಚಗಿರಿ ಅವರು. ಯಾಕಂದ್ರೆ ಈ ಹಾಡನ್ನ ಜೊತೆಗೆ ಬಹಳ ಸಲ ಹಾಡಿದೀವಿ ನಾವು ಕೂಡ ವೇದಿಕೆ ಮ್ಯಾಗ. ಇದನ್ನ 4-5 ಜನ ಸೇರಿ ಹಾಡಿದ್ರೆ ಒಂದು ಅದರ ಮಜಾ ಬರೋದು, ಕಿಕ್ ಬರುತ್ತೆ. ಓಕೆ ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಈ ಊರಿನ ಕಾರ್ಯಕ್ರಮ ನೋಡ್ಲಿಕ್ಕೆ ಈಗಾಗಲೇ ತೆಗನಾಳದಿಂದ ಬಂದಾರಂತ, ಆಮೇಲೆ ಕಣಕಲದಿಂದ ಬಂದಾರ, ಆಮೇಲೆ ಮುದ್ದೇಬಿಯಾಳದಿಂದ ಬಂದಾರ, ಸಿಂದಗಿಯಿಂದ ಬಂದಾರ, ಆಮೇಲೆ ನಾಗೂರು ಹುಲಿ ಅಂತೆ, ಮುತ್ತಿಗಿ, ಆಮೇಲೆ ಓಕೆ ಬಾಗೇವಾಡಿ, ಕಾಮನ್ ಬಾಗೇವಾಡಿ ಇರೋದು. ಓಕೆ ಆಮೇಲೆ ನಮ್ಮ ಬಳ್ಳಾಪುರ ಅಂತ, ಬಳ್ಳಾಪುರ ಎಲ್ಲಿ ಬರ್ತದೆ ಐ ಡೋಂಟ್ ನೋ. ಹೌದಾ? ಓಕೆ ಸರ್. ಇಲ್ಲಿ ಯಾರೋ ಗೋವಾದಿಂದ ಬಂದಾರತ್ರಿ. ಹೌದು ಹುಲಿಗಳ ಗೋವಾದಿಂದ. ಸಂಕನಾಳ, ಇಂಗಳೇಶ್ವರ, ಮಸೂತಿ, ಗೊಳಸಂಗಿ ಹುಲಿ, ದುಬೈ. ದುಬೈ ದುಬೈ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಳವಾರದಿಂದ ಬಂದಿರಿ. ರಾಮನಹಟ್ಟಿ ಹುಡುಗರು ಬಂದಾರಂತ, ಯಾಳವಾರದಿಂದ ಬಂದಾರ. ಕೋಲಾರದಿಂದ ಅಫ್ಜಲ್ಪುರ್ ಬಂದಿರಿ ಸರ್, ಥ್ಯಾಂಕ್ ಯು. ಕಾಲ್ ಮಾಡಿದ್ರಿ ನೀವು, ನನ್ಗೆ ಗೊತ್ತೈತಿ. ಆಮೇಲೆ ಯಾವನೋ ಪುಣ್ಯಾತ್ಮ ದುಬೈ ಅಂತ ಹಾಕ್ಯ ನೋಡು, ಮೇ ಬಿ ನನ್ನ ಪ್ಯಾನ್ ಇರ್ಬೇಕು. ಕಿವಿ ಮೇಲೆ ಫ್ಲವರ್ ನಮ್ಗೆ ಹೊಳ್ರಿ ವರ್ಷ. ಓಕೆ ಥ್ಯಾಂಕ್ ಯು. ಆಮೇಲೆ ಕುಷ್ಟಗಿಯಿಂದ ಬಂದಿರಿ. ಇವರೆಲ್ಲ ಕರೆಕ್ಟ್ ನಂಬಬೇಕು ಅಷ್ಟು. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನಲ್ ಒಳಗೆ ಆಗಲೇ ಮತ್ತೆ ಕಂಟಿನ್ಯೂ ನೋಡ್ತೀವಿ ನಾವು. ಇದು ಒಂದು ಬ್ಯೂಟಿಫುಲ್ ಆಗಿರುವಂತ ಸಾಂಗ್ ನೋಡಿ, ಎಂಜಾಯ್ ಮಾಡಿ. ರೆಡಿ? ಇನ್ನೊಂದು 2 ಗೀತೆಗಳು ವಿಶೇಷವಾಗಿ ಬಿಟ್ಟು ಇಳಿದು ಹೋಗ್ತೀವಿ. ಬಡ್ಡಿ ಕೆಡಿಸ್ಕೋಬೇಡ್ರಿ. ನೀ ಬಡ್ಡಿ ಅಲ್ಲ, ನಾ ಚಕ್ರ ಬಡ್ಡಿ ಮಾಡ್ಬೇಕಂತ ಗೊತ್ತೀನಿ ಇವತ್ತು. ಇನ್ನೂ ಒಂದು ತಾಸು ಹೋಗ್ಲಿ ಇವತ್ತು. ಓಕೆ, ನಿಮ್ಮ ಖುಷಿನೇ ನಮ್ಮ ಖುಷಿ. ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂಥ ತವರೂರು ನಮ್ಮ ಬಾಗೇವಾಡಿಯ ಸಮಸ್ತ ಜನತೆಗೆ ಹಾಗೆ ದೇವಸ್ಥಾನ ಕಮಿಟಿಯ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ನಮ್ಮ ಉತ್ತರ ಕರ್ನಾಟಕದ ಜನಪ್ರಿಯ ಗಾಯಕರು ಮಾಳು ನಿಪ್ನಾಳರ ಧ್ವನಿಯಲ್ಲಿ ಒಂದು ಗೀತೆ, ಇದಾದ ನಂತರ ಹಿರಿಯರ ಅಪೇಕ್ಷೆ ಮೇರೆಗೆ ಪಂಚಮಿಗೆ ಬಂದಾಕಿ ಅನ್ನುವಂತಹ ಗೀತೆ ಖಂಡಿತವಾಗ್ಲೂ ಡೆಡಿಕೇಟ್ ಮಾಡ್ತಾರೆ. ಈಗ ಮಾಳು ನಿಪ್ಪನಾಳ್ ಅವರ ಪಂಚಮಿ ಸಾಂಗ್ ಬರುತ್ತಾ, ಅದಾಗಿಂದ ಪಂಚಮಿ ಗೀತೆ, 2 ಪಂಚಮಿ ಸಾಂಗ್ಗಳು. ಯಾಕಂದ್ರೆ ಹತ್ತಿರದ ಹಬ್ಬ ಮುಗಿಸ್ಬಿಟ್ಟಿವಿ ಎಲ್ಲರೂ. ಸೊ ಉಂಡಿ ಖರ್ಚಿಕಾಯಿ ಕೂಡ ಖಾಲಿ ಆಗಕ್ಕೆ ಬಂದವ. ಆದ ಸಾಂಗನ್ನ ನಮ್ಮ ಕಮಿಟಿಯವರು ಆಕ್ಚುಲಿ ವಿಶೇಷವಾಗಿ ನಾವು ಉಮೇಶ್ ಅರ್ವಾಳ್ಸ್ ಅವರು ಅಡಿ ಗೆಳೆಯರ ಬಳಗಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್ ನನ್ನ ಫ್ಯಾಕ್ಟ್ಲಿ. ಯಾಕಂದ್ರೆ ಪ್ರತಿ ಬಾರಿ ಹಿಂಗೆ ವಿಡಿಯೋಗಳು ತರಿಸ್ಕೊಳ್ಳೋದಿನ ಹಿಡ್ಕೊಂಡ ಕಾರ್ಯಕ್ರಮ ಹಿಂಗಾಗ್ಬೇಕು ಇಂಥವ್ರು ಬೇಕಂತ ತಿಳ್ಕೊಂಡು ಅವ್ರದೇ ಆದಂತ ಒಂದು ಬಳಗ ಐತಿ. ಹಾಗಾಗಿ ಉಮೇಶ್ ಅರ್ವಾಳ್ಸ್ ಅವರು ಇಡೀ ಗೆಳೆಯರ ಬಳಗಕ್ಕೆ ಒಂದ್ಸಲ ಜೋರಾದ ಚಪ್ಪಾಳಿ ಬರಲಿ ಗಟ್ಟಿಯಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಡೀ ನಿಮ್ಮ ಸ್ನೇಹಿತರ ಬಳಗಕ್ಕೂ ನಿಮಗೂ ಧನ್ಯವಾದ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಇಡೀ ಜಾತ್ರಾ ಕಮಿಟಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಈಗ ಪಂಚಮಿ ಸಾಂಗನ್ನ ನಮ್ಮ ಮಾಳು ನಿಪ್ಪನಾಳ್ ಅವರು ಜೊತೆಯಾಗಿ ತೆಗೆದುಕೊಂಡು ಬರ್ತಾ ಇದ್ದೇವೆ. ಖುಷಿ ಆಯ್ತು. ಇವತ್ತ 4 ತಾಸು ಕಾರ್ಯಕ್ರಮ ಭರ್ಜರಿ ಆಗುತ್ತಾ, ತಲೆ ಕೆಡಿಸ್ಕೋಬೇಡ್ರಿ. ಏನಾದ್ರೂ ಮೀರಿ ಕೂಡ ಮಾಡೋಣ ಅಂತ ಹೇಳ್ತಾ 12 ಗಂಟೆ ಕಾರ್ಯಕ್ರಮ ಕ್ಲೋಸ್ ಮಾಡೋಣ. ಅಲ್ಲಿ ತನಕ ವೇಟ್ ಅಂಡ್ ಸಿ. ಸತೀಶ್ ರಾಠೋಡ್, GDK ಅಂಡ್ ಸನ್ಸ್ ಜುವೆಲರ್ಸ್ ಅವರು ಕೂಡ 201 ರೂಪಾಯಿ ಕಾಲ ಕಾಣಿಕೆ ನೀಡಿದ್ದಾರೆ. ಅಣ್ಣ ಯಾರಿಗೂ ಓಕೆ ಥ್ಯಾಂಕ್ ಯು. ಧನ್ಯವಾದಗಳು. ನಾನು ಆಗ್ಲೇ ಹೇಳಿದ್ದೆ, ನಾನು ಯಾವ ಊರುಗಳಿಂದ ಬಂದಿರಿ ಅಂತ ನೋಡ್ತೀನಿ. ಈಗ ಇದೊಂದು ಹಾಡಾಗ ನೋಡ್ತೀನಿ. ಗೋಪಾಲ್ ಇಂಚಗಿರಿ ಯೂಟ್ಯೂಬ್ ಚಾನಲ್ ಭಾಳ ಜನ ಕಮೆಂಟ್ ಬಾಕ್ಸ್ ಹಾಕಿದಿರಿ, ನಾನು ನೋಡ್ತೀನಿ. ಸಾರಿ ಕ್ಷಮಿಸ್ರಿ, ಭಾಳ ನಾನು ಆಗ್ಲೇ ನೋಡ್ಬೇಕಾಗಿತ್ತು. ಓಕೆ ರೆಡಿ? ಓಕೆ, ಒಂದು ಮನೆ ರಿಲೀಸ್ ಆಗಿದೆ ಪಂಚಮಿ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಈ ಗೀತೆ ನಿಮಗಾಗಿ. ಪಂಚಮಿಗೆ ಬಂದೈತ್ಯೋ ಅಕ್ಕನ ಊರಾನ ಪಾರಿವಾಳ, ಮನದಾಗ ತಳಮಾಳ ಬಿಟ್ಟರ ಹಿಡಿತಳೋ ಬ್ಯಾರೆ ಬಳ್ಳ. ಅದೇ ರೀತಿಯಾಗಿ ಈ ಮ್ಯೂಸಿಕ್ ಮೈಲಾರಿ ಗಾಯಕನಿಗೆ ಕಲಾಕಾಣಿಕೆ ಕೊಟ್ಟಿರುವಂತಹ ನಮ್ಮ ಚಡಚನ ತಾಲೂಕಿನ ಕಾತ್ರಾಳ್ ಗ್ರಾಮದ ಆತ್ಮೀಯ ಸಹೋದರರಾಗಿರುವಂತಹ ನಮ್ಮ ಮಾಂತೇಶನ್ನ ಬೀರಾದರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು ಮಾಂತೇಶನ್, ಥ್ಯಾಂಕ್ ಯು. ಓಕೆ ಚೆಕ್. ಓಕೆ PK ಬಾಸ್. ಓಕೆ ಸಾರಿ, ಮಾಳು ನಿಪ್ನಾಳ್ ಅನ್ನೋರು ಈಗ ಮುಂದಿನ ಗೀತೆಗೆ ಧ್ವನಿಯಾಗಲಿದ್ದಾರೆ. ಅದಾದ ನಂತರ ಮತ್ತೆ ನಮ್ಮ ಜಾನಪದ ಲೋಕವನ್ನು ಶ್ರೀಮಂತಗೊಳಿಸುವುದರ ಜೊತೆಗೆ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಮುಟ್ಟಿರುವಂಥ ನಮ್ಮ ಜಾನಪದ ಜಾಡರಾಗಿರುವಂಥ ಪರಸು ಕೋಲೂರು ಅವರು, ಮಾಳು ನಿಪ್ಪನಾಳ್ ಅವರು, ಹಾಗೆ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಮೋಸ್ಟ್ಲಿ ಇವತ್ತು ಲೈವ್ ಆಗಿ ಹೋಗ್ತಾ ಇದೆ.
ನಮ್ಮ ವಿಶ್ವ ಡಿಜಿಟಲ್ ಬಸವನ ಬಾಗೇವಾಡಿಯವರು ಬಹಳ ಸೊಗಸಾಗಿರುವಂಥ ವಿಡಿಯೋನ ಲೈವ್ ಆಗಿ ಇಡೀ ಜನಕ್ಕೆ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಶ್ವ ಡಿಜಿಟಲ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ಒಳ್ಳೆಯ ಅದ್ಭುತ ಸೌಂಡ್ ನೀಡಿರುವಂಥ ನಮ್ಮ ಧನ್ಸಿಂಗ್ ಸೌಂಡ್ ಅವರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈಗ ಮತ್ತೆ ನಿಮ್ಮಗಳ ಮಧ್ಯದಲ್ಲಿ ನಿಮ್ಮ ಮುಂದೆ ನಮ್ಮ ಜಿ ಕನ್ನಡ ವಾಹಿನಿಯ ಖ್ಯಾತ ಸರಿಗಮಪ ವಿನ್ನರ್ ನಮ್ಮ ಶಿವಾನಿಯವರು ಹಾಗೆ ದ್ಯಾಮೇಶ್ ಅವರ ಜೊತೆಯಾಗಿ ಹಾಡು ಹಾಡಿಕೊಂಡು ಅಲ್ಲಿವರೆಗೂ ಕೂಡ ಬರ್ತಾರೆ. ನೀವೆಲ್ಲ ಹತ್ತಿರದಿಂದ ಅವರನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ನೇನೋ ಕಾರ್ಯಕ್ರಮದ ನಮ್ಮ ಸರಿಪ ವಿನ್ನರ್ ಶಿವಾನಿ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ. ಕಾರ್ಯಕ್ರಮದ ಆನಂದಿ ಸ್ವಲ್ಪ ಈಗ ಕೊಡಿ. ಕೆಲವೊಂದು ಚಲನಚಿತ್ರ ನಟರ ಧ್ವನಿಯನ್ನು ತರ್ತಾ ಇದ್ದೇನೆ, ಸರಿಯಾಗಿ ಕಂಡ್ರೆ ಚಪ್ಪಾಳೆ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ಮೊದಲಿಗೆ ಕನ್ನಡದ ಕಣ್ಮನಿ ಮೇರು ನಟ ವರ್ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿಯನ್ನು ತರ್ತಾ ಇದ್ದೇನೆ, ಕೇಳಿ ಆನಂದಿಸಿ. ಏನ್ ಚೆನ್ನಾಗಿ ಕುಡಿದಿರಪ್ಪ ಇವತ್ತೆಲ್ಲ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ, ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂದ್ರೆ ಹೇಳೋಕೆ ಅಸಾಧ್ಯ ಮಾತು. ಹುಲ್ಲು ತಿನ್ನು ಹಸು ಹಾಲು ಕೊಟ್ಟು ತನ್ನ ಹುಡುಗನ ತಿನ್ಸತ್ತೆ, ನಾಯಿ ಮನೆ ಕಾಯ್ದೆ ಯಜಮಾನರನ್ನ ತಿನ್ಸತ್ತೆ, ಕತ್ತೆ ಕೂಡ ಬಾರ ಹೊತ್ತು ತನ್ನ ಋಣ ತೀರ್ಸತ್ತೆ. ಆದ್ಮೇಲೆ ನಾವು ಮಣ್ಣಲ್ಲಿ ಹುಟ್ಟಿ ನಾವು ಮಣ್ಣಿನ ಋಣ ತೀರಿಸ್ಬೇಡ್ವೆ? ತೀರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ತಾಯಿ ಭುವನೇಶ್ವರಿ ಮೆಚ್ಚುವಂತಹ ಕೆಲಸ ಮಾಡ್ಬೇಕು. ಅಯ್ಯ ಬನ್ನಿ ಜೋರಾದ ಚಪ್ಪಾಳೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ. ಇದಾದ ನಂತರ ಪಂಚಭಾಷೆಯ ನಟ ಪ್ರಕಾಶ್ ರೈ ಅವರನ್ನ ಎಲ್ಲರೂ ನೋಡಿರ್ತೀರಿ. ಅಜಯ್ ಚಿತ್ರದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಜೊತೆ ವಿಲನ್ ಪಾತ್ರ ಆಗಿರುವಂತಹ ಪ್ರಕಾಶ್ ರೈ ಅವರ ಒಂದು ಧ್ವನಿಯನ್ನು ತರ್ತಾ ಇದ್ದೇನೆ, ಕೇಳಿ ಆನಂದಿಸಿ. ಯಾರಲ್ಲ ಮಗ ನೀನು, ರೊಕ್ಕ ಬೇಕನ್ನು ತಗೊಂಡ ಹೋಗೋ, ಬಂಗಾರ ಬೇಕಾದ್ರೆ ಹೊತ್ಕೊಂಡ ಹೋಗೋ, ಸಿಕ್ಕಾಪಟ್ಟಿ ಬಿದ್ದತ್ತೆ ನನ್ನ ಜೀವ ತಗೊಂಡ ಹೊಂಟಿಯಲ್ಲ, ಅಕ್ಕಿ ಯಾರಂತ ಮಾಡಿ ಲವ್ಸೋ ನನ್ನ ಲೈಫು ನನ್ನ ವೈಫು ಅಲ್ಲಲಾಯ್. ಜಾತ್ರೆಗ ಮೆರವಣಿಗೆ ಹೊಂಡ ದೇವತ ಆಕೆ, ಆ ದೇವತ ಹೊತ್ಕೊಂಡು ಹೋಗೋ ಪಲ್ಲಕ್ಕೆ ಅದು ನನ್ನ ತಗೊಂಡು ಹೋಗೋದು ಬಿಟ್ಟು ಅಕ್ಕಿನ ತಗೊಂಡು ಹೊಂಟಿರ್ತಾನೆ. ಬಾಳ ಆತ ನಮ್ಮ ಕಡೆ, ಬಾಳ ಆತ ನಿಂದ ಪದೋ ನಾಳೆ ನನ್ನ ಸೋಮನ ಐತೆ, ಮದುವೆ ಐತೆ. ಬನ್ನಿ ಜೋರಾದ ಚಪ್ಪಾಳೆ ನಮ್ಮ ಪ್ರಕಾಶ್ ರೈ ಅವರಿಗೆ. ಸಮಯ ಸಿಕ್ಕ ನಂತರದಲ್ಲಿ ಉಳಿದ ನಟರ ಧ್ವನಿಯನ್ನು ತರ್ತಾ ಇದ್ದೇನೆ. ಈಗ ಮುಂದಿನ ಗೀತೆ. ನನ್ನ ಪ್ರೀತಿ ನಂಬಿದ ಗೆಳೆಯನ ಬರ್ಬೇಕಿಲ್ಲಿ. ಸೇವಾ ಸಮಿತಿಯ ಸದಸ್ಯರು ಒಂದು ಎರಡನ್ನು ಏನೋ ಸೂಚನೆಗಳನ್ನು ಕೊಡ್ತಾರೆ, ದಯವಿಟ್ಟು ಸಹಕರಿಸ್ರಿ. ಓಂ ಶ್ರೀ ಗುರುಬಸವಲಿಂಗಾಯ ನಮ. ಎಲ್ಲರಿಗೂ ಶರಣಾರ್ಥಿಗಳು. ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲರ ಸಹಕಾರ ಬೇಕು. ಇಲ್ಲಿ ಸುತ್ತಲೂ 10-12 CCTVಗಳನ್ನು ಅಳವಡಿಸಲಾಗಿದೆ. ಆ ಲೈವ್ ಕವರೇಜ್ದಿಂದ ಯಾರೇ ದಂಧೆ ಮಾಡಿದರೂ ಸಹಿತ ತಕ್ಷಣ ಗೊತ್ತಾಗ್ತದೆ. ಆದರೆ ದಯವಿಟ್ಟು ಸಹಕರಿಸಬೇಕು. ಮತ್ತು ನಮ್ಮ ಸೇವಾ ಸಮಿತಿ ಎಲ್ಲ ಸದಸ್ಯರು, ಜಾತ್ರಾ ಕಮಿಟಿ ಎಲ್ಲ ಸದಸ್ಯರು, ಕಾರ್ಯಕರ್ತರು ಸಂಪೂರ್ಣವಾಗಿ ಈ ಕಾರ್ಯಕ್ರಮ ಮುಗಿಯುವವರೆಗೆ ಇಲ್ಲೇ ಇರಬೇಕು, ಪೊಲೀಸರಿಗೆ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ತಾವೆಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮನ ಆಲಿಸಬೇಕಂತ ಮತ್ತು ಖ್ಯಾತಿಯ ಪ್ರಸಿದ್ಧ ಕಲಾವಿದರು ಈ ತಂಡದಲ್ಲಿ ಇದ್ದಾರೆ. ಎಲ್ಲರದು ಏನಪ್ಪಾ ಅಂತಂದ್ರೆ ಹಾಡಬೇಕು ಕೇಳಬೇಕು ಎಂಬುದ ಒಂದು ಎಲ್ಲರ ಭಾವನೆ ಇರ್ತದೆ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ಎಲ್ಲರೂ ಏನಪ್ಪಾ ಅಂತ ದಾಂಧಲೆ ಮಾಡದೆ ಸಹಕರಿಸಬೇಕಂತ ವಿನಂತಿ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಮ್ಯೂಸಿಕ್ ಮೈಲಾರವ್ರ ಬಗ್ಗೆ ಒಂದೇ ಮಾತು ಹೇಳಬೇಕಪ್ಪ ಅಂತಂದ್ರ, ನಡೆದ ಘಟನೆ ಒಂದು ದಿನ ಅಲ್ಲ 2 ದಿನ ಅಲ್ಲ, ಬರೋಬ್ಬರಿ 3 ದಿನ ರಾತ್ರಿ ನಾಟಕದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡುವಂತ, ನಿದ್ದಿಲ್ಲದೆ ಹಾಡುವಂತ ಕಲಾವಿದರು ಯಾರಾದ್ರೂ ಇದ್ರ ಅದು ಮ್ಯೂಸಿಕ್ ಮೈಲಾರವ್ರು. ಬಲ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಈಗ ಒಂದ್ ಸೆಕೆಂಡ್, ಈಗ ಒಬ್ಬರೊಬ್ರು ಕಲಾವಿದರನ್ನ ಕರ್ಕೊಂಡು ನಿಮ್ಮ ಹತ್ರಕ್ಕೆ ಬಂದು ಬಿಡ್ತೀವಿ ಸದ್ಯಕ್ಕ. ಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ಗಳಲ್ಲಿ ಲಭ್ಯವಿರುತ್ತೆ. ಬಹಳ ವಿಶೇಷವಾಗಿ ಇದೊಂದು ಗೀತೆ ಆಗೋಣ ನಾವೆಲ್ಲ ಕಲಾವಿದರು. ಸೊ ನೀವೆಲ್ಲ ಹತ್ರದಲ್ಲಿ ಬಂದು ನಿಮ್ಮಗಳ ಜೊತೆಯಾಗಿ ಬೆರೆತು ಮತ್ತೆ ಹೊಳ್ಳಿ ರಿಟರ್ನ್ ಕಮ್ ಬ್ಯಾಕ್ ಮಾಡ್ತೀವಿ. ಸೊ ನೀವೆಲ್ಲರೂ ಕೂಡ ಅಲ್ಲಿ ತನಕ ವೇಟ್ ಅಂಡ್ ಸಿ ಅಂತ ಹೇಳ್ತಾ, ಮತ್ತೆ ಈಗ ಜಾನಪದ ಲೋಕದೊಳಗ ಹೆಮ್ಮೆಯ ಕಲಾವಿದರು ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು. ಆಮೇಲೆ ಇನ್ನೊಂದು ಬಹಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕ ಬಹಳ ದೂರಗಳಿಂದ ಬಂದಿರಿ ಅಂತ ಬಹಳ ಜನ ನಮಗೆ ಕಾಲ್ ಮಾಡಿದಿರಲ್ಲ. ನಮಗೊಂದು ಹೆಮ್ಮೆ ವಿಷಯ, ಎಲ್ಲ ಕಲಾವಿದರು ನೋಡ್ತೀವಿ ಈಗ. ಅದು ಏನಪ್ಪಾ ಅಂದ್ರೆ, ಈಗ ತಾನೇ ಒಂದು ಯೂಟ್ಯೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ.
ನೀವು ಯಾವ್ಯಾವ ಊರುಗಳಿಂದ ಬಂದಿರಿ ಇಲ್ಲೇ ಕೂತ್ಕೊಂಡು ನೋಡಿದ್ರಿ ಅಂದ್ರೆ ನಮಗೊಂಥರ ಖುಷಿ. ಯಾವ್ಯಾವ ದೂರಗಳಿಂದ ಬಂದಿರಿ, ಎಷ್ಟೆಷ್ಟು ಹತ್ತಿರದಿಂದ ಬಂದಿರಿ ಅಂತಕ್ಕಂಥದ್ದು ಪ್ರೀತಿ ನಮ್ಮೆಲ್ಲ ಜಾನಪದ ಕಲಾವಿದರು, ಫಿಲ್ಮ್ ಸ್ಟಾರ್ ಎಲ್ಲ ಕಲಾವಿದರು ನೋಡ್ಲಿಕ್ಕೆ. ಹಾಗಾಗಿ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನೆಲ್ ಒಳಗ ಈಗ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ದಯವಿಟ್ಟು ನಿಮ್ಮ ನಿಮ್ಮ ಊರುಗಳ ಹೆಸರುಗಳನ್ನು ಹಾಕಿ, ನಮಗದೊಂದು ಖುಷಿ ವಿಷಯ ಅಂತ ಹೇಳ್ತಾ ಈಗ ಅಪೇಕ್ಷೆಯ ಮೇರೆಗೆ ಒಂದು ಗೀತೆಯನ್ನು ಈಗ ತೆಗೆದುಕೊಂಡು ಬರ್ತಾ ಇದ್ದೇವೆ. ಕೇಳಿ, ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿ ಒಳಗ ನಮ್ಮ ಬಸನಗೌಡ ಪಾಟೀಲ್ ಸರ್ ಅವರು ಹಾಗೆ ಅವರೆಲ್ಲ ಗೆಳೆಯರ ಬಳಗದವರು ಸೇರಿಕೊಂಡು 2,000 ರೂಪಾಯಿಗಳ ಕಾಣಿಕೆಯನ್ನು ನೀಡಿ ಈ ಒಂದು ಗೀತೆ ಬಹುತೇಕ ಬಹಳ ಅಭಿಮಾನಿಗಳ ಒಂದು ಗೀತೆ ಇದು. ಸೊ ಆ ಗೀತೆಯನ್ನು ಈಗ ತೆಗೆದುಕೊಂಡು ಬರ್ತಾ ಇದ್ದೇವೆ. ಕೇಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದು ಕಲಾ ಸಿಂಚನ ಮೆಲೋಡಿಸ್ ತಂಡದ ಒಂದು ಕಾರ್ಯಕ್ರಮ. ನೋಡಿ, ಎಂಜಾಯ್ ಮಾಡಿ. ದರ್ಶಿಗಳಾಗಿರುವಂತಹ ಶ್ರೀಯುತ ಅಶೋಕ್ ಆರ್ವಾಳ ಸರ್ ಅವರು ನಮ್ಮ ಕಲಾ ಸಿಂಚನ ತಂಡಕ್ಕೆ 500 ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ 2,000 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. 3 ಜನ ಸೇರ್ಕೊಂಡು ಒಂದು ಗೀತೆಯನ್ನ ಸೊ ಕಾಮನ್ ಆಗಿ ಈಗ 3 ಜನ ಜಾನಪದ ಲೋಕದ ಸರದಾರರಿಂದ ಹಾಡು ಬನ್ನಿ. ಜೋರಾದ ಹಾಡಿಗೆ ಜೋರಾದ ಚಪ್ಪಾಳೆಗಳು. ನಿಮ್ಮ ಪ್ರೀತಿ ಸದಾ ಯಾವಾಗ್ಲೂ ಕೂಡ ಹೀಗೆ ಇರಲಿ ಅಂತ ಹೇಳ್ತಾ ಸೊ ಬಹಳ ಪ್ರೀತಿಯಿಂದ ಈಗ ಸೊಗಸಾಗಿರುವಂತ ಒಂದು ಜಾನಪದ ಗೀತೆಗೆ ಧ್ವನಿಯಾಗಲಿದ್ದಾರೆ 3 ಜನ ಕಲಾವಿದರು. ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಹೇಳ್ತಾ ಕೇಳಿ ಆನಂದಿಸಿ. ಹಲೋ, ಕೆಲವೇ ನಿಮಿಷಗಳಲ್ಲಿ ನೀವೆಲ್ಲ ಕಲಾಭಿಮಾನ ದೇವರುಗಳು ಶಾಂತ ಕೂತ್ಕೊಂಡಿರಿ, ಅದೇ ಖುಷಿ ಆಗೈತಿ. ಈಗ ನಮ್ಮನ್ನು ಹತ್ತಿರದಿಂದ ನೋಡ್ಬೇಕಂತ ನಿಮಗೂ ಆಸೆ ಇರುತ್ತೆ. ಹಾಗಾಗಿ ರ್ಯಾಂಪ್ ಇಷ್ಟುದ್ದ ಹಾಕ್ಯಾರ, ಪ್ರತಿ ವರ್ಷ ಆಗದೆ ಇರೋರು ಈ ಸಲ ಹಾಕ್ಯಾರಲ್ಲ. ನಮ್ಮ ಎಲ್ಲಾ ಕಲಾವಿದರು ಒಂದ್ಸಲ ಹಿಂಗೆ ಬಂದು ನಿಮ್ಮ ದರ್ಶನ ತಗೊಂಡು ಮತ್ತೆ ಒಳ್ಳೆ ಹಿಂದಕ್ಕೆ ರಿವರ್ಸ್ ಬರ್ತೀವಿ. ಅಲ್ಲಿ ತನಕ ಶಾಂತ ರೀತಿಯಿಂದ ಕೂತ್ಕೊಡ್ರಿ, ಕಾರ್ಯಕ್ರಮ ಮುಗಿ ತನಕ. ಸೊ ಎಂಡ್ ಆಫ್ ಪೊಸಿಷನ್ ನಾವೆಲ್ಲರೂ ಬಂದು ನಿಮ್ಮೆಲ್ಲರಿಗೆ ಹತ್ತಿರದಿಂದ ನೋಡಿರುವಂತ ಒಂದು ಅವಕಾಶ ನಮ್ಮ ಜಾತ್ರಾ ಕಮಿಟಿಯವರು ಒದಗಿಸಿಕೊಟ್ಟಾರ. ಹಾಗಾಗಿ ನಮ್ಮ ಜಾತ್ರಾ ಕಮಿಟಿಯವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದೊಳಗೆ ಅರ್ಪಣೆಯನ್ನು ಮಾಡ್ತಾ ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾಂಗ್ ಅನ್ನ ನಮ್ಮ ಜಿ ಕನ್ನಡ ವಾಹಿನಿಯ ಸರಿಗಮಪ ಅದರದ ವಿನ್ನರ್ ಆಗಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಸೊ ಶಿವಾನಿ ಅವರು ಈಗ ಮತ್ತೊಂದು ಸೊಗಸಾದ ಧನ್ಯವಾದಗಳು. ಈಗ ಮತ್ತೆ ವೇದಿಕೆ ಬರಮಾಡಿಕೊಳ್ಳೋಣ. ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಮ್ಮ ಮಾಳು ನಿಪ್ನಾಳ್ ಅವರ ಧ್ವನಿಯಲ್ಲಿ ಈಗ ಮತ್ತೆ ಮುಂದಿನ ಗೀತೆ. ಇತ್ತೀಚೆಗೆ ಇದೇನು ಕೆಲವೇ ದಿನಗಳಲ್ಲಿ ಅವರು ಒಂದು ಹಿನ್ನೆಲೆಯಾಗಿ ಒಂದು ಗೀತೆಯನ್ನು ಹಾಡಿರುವಂತಹ ಒಂದು ಚಿತ್ರ ಉಡಾಳರು ಅನ್ನುವಂಥ ಒಂದು ಚಿತ್ರದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ, ಯಾಕಂದ್ರೆ ನಮ್ಮ ಜಾನಪದ ಲೋಕದಿಂದ ಇವತ್ತು ಬೆಳ್ಳಿ ತೆರೆಯೊಳಗೆ ಕಾಣಿಸ್ಲಿಕ್ಕಿದ್ದಾರೆ. ನಾವು ಹೆಮ್ಮೆ ಪಡುವಂತಹ ವಿಷಯ. ಅಣ್ಣ ಒಟ್ಟ ಗಲಾಟೆ ಗದ್ದಲ ಮಾಡಬೇಡ್ರಿ. ಆಗಲೇ ಗೋಪಾಲ್ ಸರ್ ಅಂದಂಗೆ ಹೋದ ವರ್ಷ 2 ತಾಸಾಗಿದ್ದ ಕಾರ್ಯಕ್ರಮ ಅಂದಾರ, ಇನ್ಕ್ಲೂಡಿಂಗ್ ಅದನ್ನ ಹಿಡ್ಕೊಂಡು 1 ತಾಸು ಜಾಸ್ತಿ ಮಾಡಿ ನೀವು ಸಲ ನೀವು ಚಂದಾಗಿ ಸಪೋರ್ಟ್ ಕೊಟ್ರೆ ಕಾರ್ಯಕ್ರಮ 1 ತಾಸು ಜಾಸ್ತಿ ಮಾಡಿ ಕೊಡ್ತೀವಿ ತಮಗೆ. ಬರಲಿ ಜೋರಾದ ಚಪ್ಪಾಳೆ. ಓಕೆ, ಹಾಡ್ನಲ್ರಿ. ಈಗಾಗಲೇ 3 ತಾಸು ಆಗಾಕ ಬಂದ್ರು ಕೂಡ ಹಂಗ ಗಟ್ಟಿಯಾಗಿ ಕೂತಿರಿ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತ. ವಿಶೇಷವಾಗಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಯವರು ಎಷ್ಟು ಗಟ್ಟಿಯಾಗಿ ನಿಂತುಕೊಂಡು ನಮಗೆ ಸಹಕಾರ ಕೊಟ್ಟಾರ, ಹಂಗ ಕಮಿಟಿಯವರು ಕೂಡ ಅಷ್ಟೇ ಸಹಕಾರ ಕೊಟ್ಟಾರ. ಇಬ್ಬರಿಗೂ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಒಂದು ಕಾರ್ಯಕ್ರಮ ಅಂದ್ರೆ ಅಷ್ಟು ಸಲ ತಿಳ್ಕೊಬೇಡ್ರಿ, ನೀವೆಲ್ಲ ಎಂಜಾಯ್ ಮಾಡ್ತಿರ್ತೀರಿ. ಇವತ್ತು ಕಮಿಟಿಯವರು ಪಾಪ ಕುತ್ಕೊಂಡು ಕಾರ್ಯಕ್ರಮ ಎಂಜಾಯ್ ಮಾಡೋದು ಬಿಟ್ಟು ನಿಮ್ಮಗಳ ಮಧ್ಯದಲ್ಲಿ ಬಂದು ವ್ಯವಸ್ಥಿತವಾಗಿ ಮಾಡಕತ್ತಾರೆ. ನಿಜವಾಗ್ಲೂ ಆ ಕಮಿಟಿಗೆ ಇಡೀ ನಮ್ಮ ಕಲಾ ಬಳಗದ ಪರವಾಗಿ ಹಾಗೆ ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಧನ್ಯತಾ ಕುಸುಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.